ಸಚಿವ ಚಲುವರಾಯಸ್ವಾಮಿಯವರ ರಾಜೀನಾಮೆಗೆ ಆಗ್ರಹ ಹೆಚ್ಚಾಗ್ತಾ ಇದೆ. ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ್ರು ಕೂಡ ಆಗ್ರಹಿಸಿದ್ದಾರೆ. ಗಣೇಶ ವಿಸರ್ಜನೆಯ ವೇಳೆ ಕೋಮು ಗಲಭೆಯಾಗಿದೆ. ಚಲುವರಾಯಸ್ವಾಮಿ ಸಚಿವರಾಗೋದಕ್ಕೆ ಅನ್ಫಿಟ್, ಅಮಾಯಕರನ್ನ ಬಂಧಿಸುತ್ತಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ ಸಚಿವರು. ಒಪ್ಕೊಂಡ್ರೆ ಸರ್ಕಾರವೇ ಒಪ್ಪಿಕೊಂಡಂತೆ. ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ನೀಡಬೇಕು. ನಾಗಮಂಗಲದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಕೂಡ ಹೌದು, ನಾಗಮಂಗಲ ಅವರ ಸ್ವಕ್ಷೇತ್ರ ಕೂಡ ಹೌದು. ಹಾಗಾಗಿ ಅಲ್ಲಿ ಗಲಭೆಗೆ ಅವರೇ ಕಾರಣ, ಒಂದು ರೀತಿ ಅವರೇ ಪ್ರಚೋದನೆ ಕೊಟ್ಟಂಗೆ ಕಾಣಿಸ್ತಾ ಇದೆ ಅಂತ ಮಾಜಿ ಶಾಸಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಅಮಾಯಕರು ಅಂತ ಗೊತ್ತಿದ ಮೇಲೆ ಸರ್ಕಾರ ಏನು ಮಾಡ್ತೈತಂತ್ರಿ? ಮಾನ ಮರ್ಯಾದೆ ಇಲ್ವಾ ಅವರಿಗೆ? ಅಮಾಯಕರು ಅಂತ ಗೊತ್ತಿದ ಮೇಲೆ ಜೈಲಲ್ಲಿ ಹಾಕಿದ್ದಾರೆ ಅವರು. ಅಮಾಯಕರು ಅಂತ ಗೊತ್ತಿದ್ದು ಜೈಲಿಗೆ ಹಾಕಿದ್ದಾರೆ. ಹಂಗಾದ್ರೆ ಇವರು ಒಪ್ಕೊಂಡ್ಮೇಲೆ ಇನ್ನೇನೈತೆ? ಫೇಲ್ಯೂರ್ ಅಲ್ವಾ? ಅವರ ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ಏನೇನು ತೊಂದರೆಗಳಾಗ್ತವೆ ಯುವಕರ ಭವಿಷ್ಯದಲ್ಲಿ ಅಂತ ಕನಿಷ್ಠ ಜ್ಞಾನ ಬೇಡವಾ? ಅಮಾಯಕರು ಹಾಕ್ಬಿಟ್ಟಿದ್ದೀವಿ ಅಂತ ಇವರೇ ಒಪ್ಕೊಳ್ಳೋದಾದರೆ, ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ಅಮಾಯಕರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ, ಯಾಕೆ ಜೈಲಿಗೆ ಕಳಿಸ್ತೀರಿ ಅಂತ. ಅವರೇ ಒಬ್ಬ ಮಂತ್ರಿನ ಒಪ್ಕೊಂಡು ಆದಮೇಲೆ ಇನ್ನು ನಾವೇನು ಹೇಳಬೇಕು? ಅಲ್ಲಿ ಸರ್ಕಾರ ಯಾವ ರೀತಿ ಏನು ನಡೆಸ್ಕೊಳ್ತದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದರೆ ಯಾರೋ ಏನೋ ಮಾಡೋದಕ್ಕೆ ನನಗೆ ನಂಬರ್ ಬೇಕು ಅಂತ ಯಾರು ಇನ್ನೋಸೆಂಟ್ಗಳನ್ನ ತೊಗೊಂಡು ಜೈಲಿಗೆ ಹಾಕ್ಬಿಡೋದಾ? ಈಸ್ ಅನ್ಫಿಟ್ ಟು ಬಿ ಎ ಮಿನಿಸ್ಟರ್ ಆರ್ ಇನ್ಚಾರ್ಜ್ ಆಫ್ ಎನಿ ಡಿಸ್ಟ್ರಿಕ್ಟ್. ಮಾತಾಡಿದ್ರೆ ರಾಜಕಾರಣ ಮಾತಾಡೋದು ಅಂತ ಹೇಳ್ತಾರೆ. ಸರ್ಕಾರವೇ ಒಬ್ಬ ಮಂತ್ರಿ ಒಪ್ಕೊಂಡಂದ್ರೆ ಸರ್ಕಾರ ಒಪ್ಕೊಂಡಂಗೆ. ಹೌದು, ಇನ್ನೋಸೆಂಟ್ ಪೀಪಲ್ನ ಹಾಕಿದ್ದೀವಿ ಜೈಲಿಗೆ. ಏನು ಅರ್ಥ ಇದೆಲ್ಲ? ಅಮಾಯಕರು. ಚಿಕ್ಕಮಗಳೂರು ಕಡೂರು ಭಾಗದಲ್ಲೆಲ್ಲ ಬೈಕ್ಗೆ ಪ್ಯಾಲೆಸ್ತೀನ್ ಧ್ವಜ ಕಟ್ಟಿ ಓಡಾಡಿದ್ರು ಪುಂಡರು. ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗಿದ್ದನ್ನ ಗಮನಿಸಿದ್ವಿ. ಅದರ ಬೆನ್ನಿಗೆ ಈಗ ಶಿವಮೊಗ್ಗ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತೀವಿ. ಶಿವಮೊಗ್ಗವನ್ನ ಕೂಡ ಅಲ್ಲೂ ಕೂಡ ಪ್ಯಾಲೆಸ್ತೀನ್ ಪರ ಫ್ಲೆಕ್ಸ್ ಪ್ರದರ್ಶನವಾಗಿದೆ. ತೀರ್ಥಹಳ್ಳಿಯ ಹಣಗೆರೆ ಕಟ್ಟೆಯಲ್ಲಿ ನಡೆದಂತಹ ಘಟನೆ ಇದು. ಫ್ಲೆಕ್ಸ್ ಪ್ರದರ್ಶನ ಅಲ್ಲೇ ಆಗಿರೋದು. ಎರಡು ಧರ್ಮಗಳ ಸೌಹಾರ್ದ ಸ್ಥಳವಾಗಿರುವಂತಹ ಹಣಗೆರೆ ಕಟ್ಟೆ, ಮುಜರಾಯಿ ಇಲಾಖೆ ಜಾಗದಲ್ಲಿ ಪ್ಯಾಲೆಸ್ತೀನ್ ಪರ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ ಅಂತೆ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮಾಜಿ ಗೃಹ ಸಚಿವರು ಆಗ್ರಹಿಸಿದ್ದಾರೆ. ಶಿವಮೊಗ್ಗ ಎಸ್ಪಿಗೆ ಪತ್ರ ಬರೆದು ಅರಗ ಜ್ಞಾನೇಂದ್ರ ಒತ್ತಾಯ ಮಾಡಿದ್ದಾರೆ ಕ್ರಮ ಕೈಗೊಳ್ಳಬೇಕು ಅಂತ. ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಪೊಲೀಸರ ಭದ್ರತೆಯಾಗಿದೆ. ಪ್ಯಾಲೆಸ್ತೀನ್ ಫ್ಲೆಕ್ಸ್ ತೆರವುಗೊಳಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆ ಅತಿ ದೊಡ್ಡ ಗಣೇಶ ಉತ್ಸವ ಕೂಡ ಶಿವಮೊಗ್ಗದಲ್ಲಿ ಆಗಿದ್ದನ್ನ ಗಮನಿಸಿದ್ವಿ. ಅದರ ಬೆನ್ನಿಗೆ ಪ್ಯಾಲೆಸ್ತೀನ್ ಪರ ಫ್ಲೆಕ್ಸ್ಗಳು ದೃಶ್ಯ ಗಮನಿಸ್ತಾ ಇದ್ದೀವಿ. ಈ ಹಿಂದೆ ರಾಜ್ಯದ ಚಿಕ್ಕಮಗಳೂರು ಕಡೂರು ರಸ್ತೆಗಳಲ್ಲಿ, ಅದು ಕೂಡ ಚಿಕ್ಕಮಗಳೂರು ಕಡೂರು ಭಾಗದಲ್ಲೆಲ್ಲ ಬೈಕ್ಗೆ ಪ್ಯಾಲೆಸ್ತೀನ್ ಧ್ವಜ ಕಟ್ಟಿ ಓಡಾಡಿದ್ರು ಪುಂಡರು. ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗಿದ್ದನ್ನ ಗಮನಿಸಿದ್ವಿ. ಅದರ ಬೆನ್ನಿಗೆ ಈಗ ಶಿವಮೊಗ್ಗ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತೀವಿ. ಶಿವಮೊಗ್ಗವನ್ನ ಕೂಡ ಅಲ್ಲೂ ಕೂಡ ಪ್ಯಾಲೆಸ್ತೀನ್ ಪರ ಫ್ಲೆಕ್ಸ್ ಪ್ರದರ್ಶನವಾಗಿದೆ. ತೀರ್ಥಹಳ್ಳಿಯ ಹಣಗೆರೆ ಕಟ್ಟೆಯಲ್ಲಿ ನಡೆದಂತಹ ಘಟನೆ ಇದು. ಫ್ಲೆಕ್ಸ್ ಪ್ರದರ್ಶನ ಅಲ್ಲೇ ಆಗಿರೋದು. ಎರಡು ಧರ್ಮಗಳ ಸೌಹಾರ್ದ ಸ್ಥಳವಾಗಿರುವಂತಹ ಹಣಗೆರೆ ಕಟ್ಟೆ, ಮುಜರಾಯಿ ಇಲಾಖೆ ಜಾಗದಲ್ಲಿ ಪ್ಯಾಲೆಸ್ತೀನ್ ಪರ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ ಅಂತೆ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮಾಜಿ ಗೃಹ ಸಚಿವರು ಆಗ್ರಹಿಸಿದ್ದಾರೆ. ಶಿವಮೊಗ್ಗ ಎಸ್ಪಿಗೆ ಪತ್ರ ಬರೆದು ಅರಗ ಜ್ಞಾನೇಂದ್ರ ಒತ್ತಾಯ ಮಾಡಿದ್ದಾರೆ ಕ್ರಮ ಕೈಗೊಳ್ಳಬೇಕು ಅಂತ. ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಪೊಲೀಸರ ಭದ್ರತೆಯಾಗಿದೆ. ಪ್ಯಾಲೆಸ್ತೀನ್ ಫ್ಲೆಕ್ಸ್ ತೆರವುಗೊಳಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆ ಅತಿ ದೊಡ್ಡ ಗಣೇಶ ಉತ್ಸವ ಕೂಡ ಶಿವಮೊಗ್ಗದಲ್ಲಿ ಆಗಿದ್ದನ್ನ ಗಮನಿಸಿದ್ವಿ. ಅದರ ಬೆನ್ನಿಗೆ ಪ್ಯಾಲೆಸ್ತೀನ್ ಪರ ಫ್ಲೆಕ್ಸ್ಗಳು ದೃಶ್ಯ ಗಮನಿಸ್ತಾ ಇದ್ದೀವಿ. ಈ ಹಿಂದೆ ರಾಜ್ಯದ ಚಿಕ್ಕಮಗಳೂರು ಕಡೂರು ರಸ್ತೆಗಳಲ್ಲಿ, ಅದು ಕೂಡ ಪ್ರಮುಖ ರಸ್ತೆಗಳಲ್ಲೇ ಪುಂಡರು ಬೈಕ್ಗೆ ಪ್ಯಾಲೆಸ್ತೀನ್ ಧ್ವಜ ಕಟ್ಟಿ ಓಡಾಡಿದ್ರು ಅಂತ ಹಿಂದೂ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ರು. ಯಾವಾಗ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತೋ ಆಗ ಪೊಲೀಸರು ಕ್ರಮ ಕೈಗೊಂಡಿದ್ರು. ಅದರ ಬೆನ್ನಿಗೆ ಶಿವಮೊಗ್ಗದ ಘಟನೆ ನೋಡ್ತಾ ಇದ್ದೀವಿ. ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ. ಅದು ದರ್ಗಾನು ಕೂಡ ಇದೆ. ಭೂತಪ್ಪ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ. 16,000 ಜನ ಪ್ರತಿ ದಿವಸ ಬಂದು ಹೋಗುವಂತ ಒಂದು ಯಾತ್ರಾ ಸ್ಥಳ ಅದು. ನಿನ್ನೆ ದಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಅನ್ನುವಂಥ ಒಂದು ಇದನ್ನ ಹಚ್ಚಿದ್ದಾರೆ, ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ
ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯ್ತು. ಯಾಕಂದ್ರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್ ದೂರವಾಣಿ ಸಂಪರ್ಕದಲ್ಲಿ. ಭೀಮಾ ನಾಯ್ಕ್, ಹೇಳಿ ಕೇಳಿ ಶಿವಮೊಗ್ಗ ಕೂಡ ಈಗ ಸೂಕ್ಷ್ಮ ಪ್ರದೇಶ, ಅಂಥದ್ರಲ್ಲಿ ಪ್ಯಾಲೆಸ್ತೈನ್ ಪರ ಫ್ಲೆಕ್ಸ್ಗಳು ಶಾಂತಿ ಭಂಗ ಮಾಡೋ ಉದ್ದೇಶದಿಂದಲೇ ಈ ರೀತಿ ಬೆಳವಣಿಗೆಗಳಾದಂಗೆ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಯಾರು ಕಟ್ಟಿದ್ರು, ಏನಾಗ್ತಾ ಇದೆ, ಪೊಲೀಸರ ಕ್ರಮ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಸಹ ದಾಖಲಾಗಿದೆ. ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಏನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಕಟ್ಟೆ ಏನಿದೆ, ಇಲ್ಲಿ ಧಾರ್ಮಿಕ ಸ್ಥಳ ಮತ್ತೆ 2 ಧರ್ಮದ ಒಂದು ದರ್ಗಾ ಸಹ ಮತ್ತೆ ಭೂತಪ್ಪ 2 ದೇವರು ಇರೋದ್ರಿಂದ ಇಲ್ಲಿ ಸೌಹಾರ್ದತೆಯ ಕ್ಷೇತ್ರವಾಗಿ ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಪ್ರತಿದಿನವೂ ಸಹ 2 ಸಮುದಾಯದ 100 ಜನರು ಅಲ್ಲಿಗೆ ಹೋಗಿ ಭಕ್ತಿಯನ್ನ ಸಮರ್ಪಿಸುತ್ತಾರೆ. ಆದ್ರೆ ಕಳೆದ ಈದ್ ಮಿಲಾದ್, ಕಳೆದ 2 ದಿನಗಳ ಹಿಂದೆ ಈದ್ ಮಿಲಾದ್ ಆಚರಣೆ ಏನಾಯ್ತು, ಈ ವೇಳೆಯಲ್ಲಿ ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಎನ್ನುವಂತಹ ಫ್ಲೆಕ್ಸ್ ಅನ್ನ ಅಳವಡಿಸಿರುವಂತದ್ದು ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಪೊಲೀಸರು ಆ ಫ್ಲೆಕ್ಸ್ ಅನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ಗ ಜ್ಞಾನೇಂದ್ರ ಅವರು ಸರ್ಕಾರವನ್ನ ಮತ್ತೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನೊಂದೆಡೆ ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಏನಕ್ಕಂದ್ರೆ ಈ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರ್ಬೋದು ಅಥವಾ ರಾಮೇಶ್ವರದಲ್ಲಿ ನಡೆದಿರುವಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರ್ಬೋದು, ಎಲ್ಲಾ ಘಟನೆಗಳಿಗೆ ತೀರ್ಥಹಳ್ಳಿ ಮೂಲ ಇಲ್ಲಿನ ಕೆಲವರು ಶಂಕಿತ ಉಗ್ರರು ಈ ಪ್ರಕರಣವನ್ನ ಮಾಡಿದ್ರು ಅನ್ನುವಂತಹ ಆರೋಪ ಇತ್ತು. ಆ ನಿಟ್ಟಿನಲ್ಲಿ ಸಾಕಷ್ಟು ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಓಕೆ ಭೀಮಾ ನಾಯ್ಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರಮುಖ ರಸ್ತೆಗಳಲ್ಲೇ ಪುಂಡರು ಬೈಕ್ಗೆ ಪ್ಯಾಲೆಸ್ತೈನ್ ಧ್ವಜ ಕಟ್ಟಿ ಓಡಾಡಿದ್ರು ಅಂತ ಹಿಂದೂ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ರು. ಯಾವಾಗ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತೋ ಆಗ ಪೊಲೀಸರು ಕ್ರಮ ಕೈಗೊಂಡಿದ್ರು. ಅದರ ಬೆನ್ನಿಗೆ ಶಿವಮೊಗ್ಗದ ಘಟನೆ ನೋಡ್ತಾ ಇದ್ದೀವಿ. ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ. ಅದು ದರ್ಗಾನು ಕೂಡ ಇದೆ, ಭೂತಪ್ಪ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ. 16,000 ಜನ ಪ್ರತಿ ದಿವಸ ಬಂದು ಹೋಗುವಂತ ಒಂದು ಯಾತ್ರಾ ಸ್ಥಳ ಅದು. ನಿನ್ನೆ ದಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂಥ ಒಂದು ಇದನ್ನ ಹಚ್ಚಿದ್ದಾರೆ, ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯ್ತು. ಯಾಕಂದ್ರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್ ದೂರವಾಣಿ ಸಂಪರ್ಕದಲ್ಲಿ. ಭೀಮಾ ನಾಯ್ಕ್, ಹೇಳಿ ಕೇಳಿ ಶಿವಮೊಗ್ಗ ಕೂಡ ಈಗ ಸೂಕ್ಷ್ಮ ಪ್ರದೇಶ, ಅಂಥದ್ರಲ್ಲಿ ಪ್ಯಾಲೆಸ್ತೈನ್ ಪರ ಫ್ಲೆಕ್ಸ್ಗಳು ಶಾಂತಿ ಭಂಗ ಮಾಡೋ ಉದ್ದೇಶದಿಂದಲೇ ಈ ರೀತಿ ಬೆಳವಣಿಗೆಗಳಾದಂಗೆ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಯಾರು ಕಟ್ಟಿದ್ರು, ಏನಾಗ್ತಾ ಇದೆ, ಪೊಲೀಸರ ಕ್ರಮ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಸಹ ದಾಖಲಾಗಿದೆ. ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಏನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಕಟ್ಟೆ ಏನಿದೆ, ಇಲ್ಲಿ ಧಾರ್ಮಿಕ ಸ್ಥಳ ಮತ್ತೆ 2 ಧರ್ಮದ ಒಂದು ದರ್ಗಾ ಸಹ ಮತ್ತೆ ಭೂತಪ್ಪ 2 ದೇವರು ಇರೋದ್ರಿಂದ ಇಲ್ಲಿ ಸೌಹಾರ್ದತೆಯ ಕ್ಷೇತ್ರವಾಗಿ ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಪ್ರತಿದಿನವೂ ಸಹ 2 ಸಮುದಾಯದ 100 ಜನರು ಅಲ್ಲಿಗೆ ಹೋಗಿ ಭಕ್ತಿಯನ್ನ ಸಮರ್ಪಿಸುತ್ತಾರೆ. ಆದ್ರೆ ಕಳೆದ ಈದ್ ಮಿಲಾದ್, ಕಳೆದ 2 ದಿನಗಳ ಹಿಂದೆ ಈದ್ ಮಿಲಾದ್ ಆಚರಣೆ ಏನಾಯ್ತು, ಈ ವೇಳೆಯಲ್ಲಿ ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಎನ್ನುವಂತಹ ಫ್ಲೆಕ್ಸ್ ಅನ್ನ ಅಳವಡಿಸಿರುವಂತದ್ದು ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಪೊಲೀಸರು ಆ ಫ್ಲೆಕ್ಸ್ ಅನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ಗ ಜ್ಞಾನೇಂದ್ರ ಅವರು ಸರ್ಕಾರವನ್ನ ಮತ್ತೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನೊಂದೆಡೆ ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಏನಕ್ಕಂದ್ರೆ ಈ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರ್ಬೋದು ಅಥವಾ ರಾಮೇಶ್ವರದಲ್ಲಿ ನಡೆದಿರುವಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರ್ಬೋದು, ಎಲ್ಲಾ ಘಟನೆಗಳಿಗೆ ತೀರ್ಥಹಳ್ಳಿ ಮೂಲ ಇಲ್ಲಿನ ಕೆಲವರು ಶಂಕಿತ ಉಗ್ರರು ಈ ಪ್ರಕರಣವನ್ನ ಮಾಡಿದ್ರು ಅನ್ನುವಂತಹ ಆರೋಪ ಇತ್ತು. ಆ ನಿಟ್ಟಿನಲ್ಲಿ ಸಾಕಷ್ಟು ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಓಕೆ ಭೀಮಾ ನಾಯ್ಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಚಿವ ಚಲುವರಾಯ ಸ್ವಾಮಿಯವರ ರಾಜೀನಾಮೆಗೆ ಆಗ್ರಹ ಹೆಚ್ಚಾಗ್ತಾ ಇದೆ. ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ್ರು ಕೂಡ ಆಗ್ರಹಿಸಿದ್ದಾರೆ. ಗಣೇಶ ವಿಸರ್ಜನೆಯ ವೇಳೆ ಕೋಮು ಗಲಭೆಯಾಗಿದೆ. ಚಲುವರಾಯ ಸ್ವಾಮಿ ಸಚಿವರಾಗೋದಕ್ಕೆ ಅನ್ಫಿಟ್, ಅಮಾಯಕರನ್ನ ಬಂಧಿಸುತ್ತಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ ಸಚಿವರು. ಒಪ್ಕೊಂಡ್ರೆ ಸರ್ಕಾರವೇ ಒಪ್ಪಿಕೊಂಡಂತೆ. ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ನೀಡಬೇಕು. ನಾಗಮಂಗಲದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಚಲುವರಾಯ ಸ್ವಾಮಿ
ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಕೂಡ ಹೌದು, ನಾಗಮಂಗಲ ಅವರ ಸ್ವಕ್ಷೇತ್ರ ಕೂಡ ಹೌದು. ಹಾಗಾಗಿ ಅಲ್ಲಿ ಗಲಭೆಗೆ ಅವರೇ ಕಾರಣ, ಒಂದು ರೀತಿ ಅವರೇ ಪ್ರಚೋದನೆ ಕೊಟ್ಟಂಗೆ ಕಾಣಿಸ್ತಾ ಇದೆ ಅಂತ ಮಾಜಿ ಶಾಸಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಅಮಾಯಕರು ಅಂತ ಗೊತ್ತಿದ ಮೇಲೆ ಸರ್ಕಾರ ಏನು ಮಾಡ್ತೈತಂತ್ರಿ? ಮಾನ ಮರ್ಯಾದಿಲ್ವಾ ಅವ್ರಿಗೆ? ಅಮಾಯಕರು ಅಂತ ಗೊತ್ತಿದ ಮೇಲೆ ಜೈಲಲ್ಲಿ ಹಾಕಿದ್ದಾರೆ ಅವರು. ಅಮಾಯಕರು ಅಂತ ಗೊತ್ತಿದ್ದು ಜೈಲಿಗೆ ಹಾಕಿದ್ದಾರೆ. ಹಂಗಾದ್ರೆ ಇವರು ಒಪ್ಕೊಂಡ್ಮೇಲೆ ಇನ್ನೇನೈತೆ? ಫೇಲ್ಯೂರ್ ಅಲ್ವಾ? ಅವರ ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ಏನೇನು ತೊಂದರೆಗಳಾಗ್ತವೆ ಯುವಕರ ಭವಿಷ್ಯದಲ್ಲಿ ಅಂತ ಕನಿಷ್ಠ ಜ್ಞಾನ ಬೇಡವಾ? ಅಮಾಯಕರು ಹಾಕ್ಬಿಟ್ಟಿದ್ದೀವಿ ಅಂತ ಇವರೇ ಒಪ್ಕೊಳ್ಳೋದಾದರೆ, ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ ಅಮಾಯಕರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ, ಯಾಕೆ ಜೈಲಿಗೆ ಕಳಿಸ್ತೀರಿ ಅಂತ. ಅವರೇ ಒಬ್ಬ ಮಂತ್ರಿನ ಒಪ್ಕೊಂಡಾದಮೇಲೆ ಇನ್ನು ನಾವೇನು ಹೇಳಬೇಕು? ಅಲ್ಲಿ ಸರ್ಕಾರ ಯಾವ ರೀತಿ ಏನು ನಡೆಸ್ಕೊಳ್ತದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದರೆ ಯಾರೋ ಏನೋ ಮಾಡೋದಕ್ಕೆ ನನಗೆ ನಂಬರ್ ಬೇಕು ಅಂತ ಯಾರು ಇನ್ನೋಸೆಂಟ್ಗಳನ್ನ ತೊಗೊಂಡೋಗಿ ಜೈಲಿಗೆ ಹಾಕ್ಬಿಡೋದಾ? ಈಸ್ ಅನ್ಫಿಟ್ ಟು ಬಿ ಎ ಮಿನಿಸ್ಟರ್ ಆರ್ ಇನ್ಚಾರ್ಜ್ ಆಫ್ ಎನಿ ಡಿಸ್ಟ್ರಿಕ್ಟ್. ಮಾತಾಡಿದ್ರೆ ರಾಜಕಾರಣ ಮಾತಾಡೋದು ಅಂತ ಹೇಳ್ತಾರೆ. ಸರ್ಕಾರವೇ ಒಬ್ಬ ಮಂತ್ರಿ ಒಪ್ಕೊಂಡಂದ್ರೆ ಸರ್ಕಾರ ಒಪ್ಕೊಂಡಂಗೆ, ಹೌದು ಇನ್ನೋಸೆಂಟ್ ಪೀಪಲ್ನ ಹಾಕಿದ್ದೀವಿ ಜೈಲಿಗೆ. ಏನು ಅರ್ಥ ಇದೆಲ್ಲ? ಅಮಾಯಕರು